ವಿಷಯದಲ್ಲಿ ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ. ಬಿಜೆಪಿಯವರ ಆರೋಪಕ್ಕೆ ಮೊದಲು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ದಿನ ಒಬ್ಬಂಟಿಯಾಗಿ ಅಟ್ಲೀಸ್ಟ್ ಈಗ 13 ಜನ ಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇನ್ನು ಮರ್ತು ಬಿಡಿ, ನೀವು ಹಗಲ್ ಕನಸು ಕಾಣೋದನ್ನ. ಇಷ್ಟೇ ಹೇಳಿಕೆ ಬಯಸ್ತೇನೆ, ಇದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಸಂಘಟನೆಗೆ, ಸರ್ಕಾರಕ್ಕೆ ಪ್ರಾಮುಖ್ಯತೆಯನ್ನ ಕೊಡುವಂತ, ಜನರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸವನ್ನ ಮಾಡುವಂತ ಸರ್ಕಾರ ಇದೆ. ನೀವು ಬರೀ ಇದೇ ರೀತಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಆರೋಪ ಮಾಡಿ ಇನ್ ಮುಂದೆ ಅಂತ ಹೇಳಿಕೆ ಬಯಸ್ತೇನೆ. ನಿರೀಕ್ಷೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇರಬಹುದು. ನಾನು ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, 6 ವರ್ಷ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಸಮಸ್ಯೆಗಳಿದಾವೆ, ಯಾಕಂದ್ರೆ ಭೌಗೋಳಿಕವಾಗಿ ನಾವು ನೋಡ್ಬೇಕಾಗುತ್ತೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಂತ ಹೇಳಿ ನಾವು ಭೌಗೋಳಿಕವಾಗಿ ನೋಡಿದಾಗ ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಸನ್ನದ್ಧರಾಗ್ತಾರೆ. ನಮ್ಮ ಬಯಕೆ, ನಮ್ಮ ಬೇಡಿಕೆ ಏನು ಅಂತಂದ್ರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡ್ಬೇಕು ಅಂತಂದ್ರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂತ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ರ ಇದೆ, ಗೋವಾಗೂ ಹತ್ರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಈ ಕಡೆ ಬರಬೇಕು, ಜಾಬ್ ಕ್ರಿಯೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ನನ್ನ ದೊಡ್ಡ ಬಯಕೆ, ನಮ್ಮ ಜನರ ದೊಡ್ಡ ಬಯಕೆ. ಅದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತನಾಡ್ತೀವಿ. ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ. ಬಿಜೆಪಿಯವರ ಆರೋಪಕ್ಕೆ ಮೊದಲು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ದಿನ ಒಬ್ಬಂಟಿಯಾಗಿ ಅಟ್ಲೀಸ್ಟ್ ಈಗ 13 ಜನ ಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇನ್ನು ಮರ್ತು ಬಿಡಿ, ನೀವು ಹಗಲ್ ಕನಸು ಕಾಣೋದನ್ನ. ಇಷ್ಟೇ ಹೇಳಿಕೆ ಬಯಸ್ತೇನೆ, ಇದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಸಂಘಟನೆಗೆ, ಸರ್ಕಾರಕ್ಕೆ ಪ್ರಾಮುಖ್ಯತೆಯನ್ನ ಕೊಡುವಂತ, ಜನರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸವನ್ನ ಮಾಡುವಂತ ಸರ್ಕಾರ ಇದೆ. ನೀವು ಬರೀ ಇದೇ ರೀತಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಆರೋಪ ಮಾಡಿ ಇನ್ ಮುಂದೆ ಅಂತ ಹೇಳಿಕೆ ಬಯಸ್ತೇನೆ. ನಿರೀಕ್ಷೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇರಬಹುದು. ನಾನು ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, 6 ವರ್ಷ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಸಮಸ್ಯೆಗಳಿದಾವೆ, ಯಾಕಂದ್ರೆ ಭೌಗೋಳಿಕವಾಗಿ ನಾವು ನೋಡ್ಬೇಕಾಗುತ್ತೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಂತ ಹೇಳಿ ನಾವು ಭೌಗೋಳಿಕವಾಗಿ ನೋಡಿದಾಗ ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಸನ್ನದ್ಧರಾಗ್ತಾರೆ. ನಮ್ಮ ಬಯಕೆ, ನಮ್ಮ ಬೇಡಿಕೆ ಏನು ಅಂತಂದ್ರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡ್ಬೇಕು ಅಂತಂದ್ರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂತ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ರ ಇದೆ, ಗೋವಾಗೂ ಹತ್ರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಈ ಕಡೆ ಬರಬೇಕು, ಜಾಬ್ ಕ್ರಿಯೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ನನ್ನ ದೊಡ್ಡ ಬಯಕೆ, ನಮ್ಮ ಜನರ ದೊಡ್ಡ ಬಯಕೆ. ಅದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ